ಬಂತು. ರೊಕ್ಕಿದ್ದರೆ ಗೋಕರ್ಣ, ಸೊಕ್ಕಿದ್ದರೆ ಯಾಣ ಅಂತ ಅರ್ಥ. ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. ಒಬ್ಬರಿಗೆ ಇಷ್ಟ ಗೊತ್ತಿಲ್ಲ. ಎಂಟ್ರಿ ಟಿಕೆಟ್ ಒಬ್ಬರಿಗೆ 10 ರೂಪಾಯಿ, ಇಬ್ಬರಿಗೆ 20 ರೂಪಾಯಿ. ಸ್ಕೂಲ್ ಮಕ್ಕಳಿಗಾದರೆ ಕಡಿಮೆ. ಬಿಕಾಸ್ ಯಾಕೆ ಅಂದರೆ ಅವ್ರು ಸ್ಕೂಲ್ ಮಕ್ಕಳು, ಅದಕ್ಕೆ. ಸೊ ಬೆಟ್ಟ ಹತ್ಬೇಕಾದ್ರೆ ಚಪ್ಪಲಿ ಬಿಡ್ಬೇಕಂತೆ, ನಂಗೆ ಗೊತ್ತಿರಲಿಲ್ಲ. ಹೀಗಾಗ್ಬಿಟ್ವಿ ನಾವು. ಆ್ಯಕ್ಚುಲಿ ಚಪ್ಪಲಿ ಹಾಕ್ಕೊಂಡು ನಡೆಯೋದಕ್ಕಿಂತ ಚಪ್ಪಲಿ ಇಲ್ಲದೆ ನಡೆಯೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲೆಲ್ಲ ಮಂಚೆಲ್ಲ ಕಾಣಿಸ್ತಾ ಇದೆ. ಹುಡುಗರು ಹೋಗ್ತಾವ್ರೆ, ಕಿರಿಸ್ತಾವ್ರೆ. ಕಿರ್ಚೋದೇನು ಆನಂದನ ಅವ್ರಿಗೆ ಪಾಪ. ನೋಡಿ ಹೆಂಗಾಗಿದೆ ಇಲ್ಲೆಲ್ಲ, ಪಾಚಿ ಕಟ್ಬಿಟ್ಟಿದೆ. ಇಷ್ಟು ಮಳೆ ಬಂದು, ಇಷ್ಟು ಏನೋ ಕೋಲ್ಡ್ ಇದ್ದರೂ ಸ್ವಲ್ಪನೂ ಚಳಿ ಆಗ್ತಿಲ್ಲ, ಸೆಕೆನೂ ಆಗ್ತಿಲ್ಲ. ಓ, ವಿನುತಾ ಯಾರಿ ಯಾಳ. ಇಲ್ಲೆಲ್ಲ ನೀರು ಹರಿತಾ ಇದೆ. ಇಲ್ಲೆಲ್ಲ ಹೆಜ್ಜೆನೂ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ಡ್ರೋನ್ ಹಾರಿಸ್ಬಾರ್ದಂತೆ ಮ್ಯಾಟ್ ಕೂಡ ಹಾಕಿದ್ದಾರೆ, ರೆಡ್ ಕಾರ್ಪೆಟ್. ಈ ಕೇವ್ ನೋಡಿದ್ರೆ, ಈ ಗುಹೆಗಳು ನೋಡ್ತಾ ಇದ್ರೆ ನನಗೊಂದು ಹಾಡು ಜ್ಞಾಪಕ ಬರ್ತಾ ಇದೆ. ಇವುಗಳ ಕಿರಿಸ್ತಾರೆ. ಬರ್ತತಕ್ಕ ಬರೋಣ, ಜಾರತ್ ಹುಷಾರು. ಸ್ವಲ್ಪನೂ ಸಾಫ್ಟೇ ಇಲ್ಲ ಇಲ್ಲಿ ಕಲ್ಗಳು. ಹಾಂ, ಈ ಮರ ನೋಡಿ ಹಿಂಗಿದೆ. ಕುಮಟಾ ಇಲ್ಲೇ ವಾಪಸ್ ನೋಡಂಬ್ರಿ ಜಾಸ್ತಿ ಐತ್ಲಿ ಅದಕ್ಕೆ ಕೆಳಗ ನೋಡಿ ಮುಂದಕ್ಕೆ ಜಾಸ್ತಿ ಮಂಗೆ ಮಾಡ್ಬೇಕು
ಕೆಳಗೆ ಬಂದು ಒಳ್ಳೆ ರಿಟರ್ನ್ ಪ್ರಸಾದ್ ಇಲ್ಲಿ ಶ್ರೀ ಕ್ಷೇತ್ರಯಾಣ ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನ ಇದೆ, ಕ್ಲೋಸ್ ಆಗಿದೆ. ಕೈ ಮುಕ್ಕೊಳ್ಳೋಣ. ಇಲ್ಲೆಲ್ಲ ಯಾಗ ಮಂಟಪ ಎಲ್ಲ ಇದೆ. ನಾವು ಹೇಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲೇನೊಂದು ಬೆಟ್ಟ ಇತ್ತು, ಬೆಟ್ಟ ಅಲ್ಲ, ಆ ಕಲ್ಲಿನ ಶಿಲೆ ಇತ್ತು, ಅದನ್ನು ಒಂದು ರೌಂಡ್ ಆಗ್ತಾ ಇದ್ದೀವಿ. ಇಲ್ಲೆಲ್ಲ ಭೂ ಸವೆತ ಆಗಿದೆ, ಮಳೆ ಬಂದು ಬಂದು. ಕೊಲಾಬ್ರೇಷನ್ ಯಾರು ಮಾಡ್ಕೊಂತಾರೆ? ಯಾವುದೇ ದೇವಸ್ಥಾನಕ್ಕೆ ಹೋಗಿನ ಮುಂಚೆ ಅದರಲ್ಲಿರುವಂಥ ಈ ಥರ ಧ್ವಜಸ್ತಂಭ ಏನಿರುತ್ತೆ ಅದನ್ನ ನೋಡ್ಕೊಂಡು ಹೋಗಿ. ನಾವು ಬಂದಾಗ ದೇವಸ್ಥಾನ ಓಪನ್ ಇರಲಿಲ್ಲ, ಸೊ ಅದಕ್ಕೆ ನಾವು ಇಲ್ಲಿಂದ ಬಂದಿದ್ವಿ. ಇವಾಗ ಇದನ್ನು ಕ್ಲೋಸ್ ಮಾಡಿದ್ದಾರೆ. ನಮ್ಮ ಪಾದರಕ್ಷೆಗಳು ಅಲ್ಲಿರೋ ಕಾರಣ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಬರ್ತೀನಿ ಮತ್ತೆ ರಿಟರ್ನ್ ಬರಬೇಕು. ಸರಿ. ಈಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಉದುರುತ್ತಾ ಇದೆ. ಈ ಮಣ್ಣೆಲ್ಲ ಕಪ್ಪಗೆ ಇದೆ ಬರೀ. ಈಗ ಮರಳಿ ಕೆಳಗಡೆ ಇಳಿತಾ ಇದ್ದೀವಿ. ಈಗ ಸಮಯ 10 ಗಂಟೆ ಆಗಿದೆ. ನಾವು 8:45ಗೆ ಸ್ಟಾರ್ಟ್ ಆಗಿತ್ತು, 10 ಗಂಟೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ 50 ರೂಪೀಸ್ ಅಲ್ಲ 10 ರೂಪಾಯಿ ಕೊಟ್ಟು ಎಂಟ್ರಿ ಟಿಕೆಟ್ ತೊಗೊಂಡು ಇಲ್ಲಿಂದ వచ్చి ಅದರೊಳಗಡೆಯಿಂದ ಹೋಗಿ ಮತ್ತೆ ಇಲ್ಲಿ ಎಕ್ಸಿಟ್ ಆಗಿ ಇದರೊಳಗಡೆ ಬರ್ತೀವಿ. ಸೊ ಈ ಶಿಲೆನ ಒಂದು ರೌಂಡ್ ಸುತ್ತಾಕೋದು ಪ್ರಾಕ್ಟಿಕಲಿ. ಸೊ ನಾವೀಗ ಹೊರಡ್ತಾ ಇದ್ದೀವಿ. ಇದು ಭೈರವೇಶ್ವರ ಪರ್ವತ ಅಂತೆ. ಹಾಗೆ ಇಲ್ಲೇನು ಸಣ್ಣ ಕಾಣಿಸ್ತಾ ಇದೆ ಅಲ್ವಾ, ಅದು ಮೋಹಿನಿ ಪರ್ವತ. ಅಲ್ಲಿಗೆ ಮೋಹಿನಿ ಪರ್ವತ ಹತ್ರಕ್ಕೆ ಹೋಗೋದಕ್ಕಾಗಲ್ಲ.
ಈಗ ನಾವು ಕೆಳಗಡೆ 2:30 ಈಗ 10 ಗಂಟೆ ಕೆಳಗಡೆ ನಿಧಾನಕ್ಕೆ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ. ಇಲ್ಲಿಗೆ ಶಿರ್ಸಿಯಿಂದನೂ ಬರ್ಬೋದು, ಕುಮಟಾಯಿಂದನೂ ಬರ್ಬೋದು. ಸೊ ಎಲ್ಲರೂ ಜಾಸ್ತಿ ಶಿರ್ಸಿಯಿಂದ ಬಂದಿದ್ರು. ಸೊ ಮೇಲ್ಗಡೆ ಕುಮಟಾಯಿಂದ ಬಂದರೆ 1 ಕಿಲೋಮೀಟ್ರು ಬೈ ವಾಕ್ ನಡ್ಕೊಂಡು ಇಲ್ಲಿಗೆ ಬರಬೇಕಾಗುತ್ತೆ. ಶಿರ್ಸಿಯಿಂದ ಬಂದರೆ ಡೈರೆಕ್ಟ್ ನೀವು ಒಂದು ಸ್ವಲ್ಪ ದೂರ ಅಷ್ಟೇ ಶಿರ್ಸಿ ಕಡೆಯಿಂದ ಬಂದರೆ. ಬೆಳಿಗ್ಗೆ ಇನ್ ದ ಸೆನ್ಸ್ ಮೇಲೆ ಕತ್ತತ ಸ್ವಲ್ಪ ಭಯದಿಂದ ಐತಿ. ಇವಾಗ ಏನು ತೊಂದರೆ ಇಲ್ಲ. ನೋಡಿ ಅಲ್ಲೆಲ್ಲ ಫುಲ್ಲು ಏನೋ ಮೋಡ ಅಲ್ಲ ಏನೋ ಇಬ್ಬನಿ ಎಲ್ಲ ಕವಿತಾ ಇದೆ. ಇಲ್ಲಿ ಆಲ್ರೆಡಿ ಸಣ್ಣಗೆ ಮಳೆ ಏನೋ ಸ್ಪ್ರೇ ಮಾಡೋ ಥರ ಬರ್ತಾ ಇದೆ. ಆವಾಗಲೇ ಈ ಗುಹೆಗೆ ಹೋಗಿದ್ದು ನಾವು. ಮೂಲದೇವಿ ದೇವಸ್ಥಾನ ಇಲ್ಲೇ ಇರೋದು. ಈಗ ರಿಟರ್ನ್ ಕುಮಟಾಗೆ. ದೇವ್ರದ್ದು ಮೂಲದೇವಿ ಇಲ್ಲೇ ಇರೋದು. ಇದು ಮೋಹಿನಿ ಶಿಲೆ. ಮಾತ್ರ ಇಷ್ಟು ಮಳೆ ಬಂದರೂ ಇಷ್ಟು ಗಿಡಗಳೆಲ್ಲ ಇದ್ರೂ ಸಹ ಸ್ವಲ್ಪ ಅಂದರೆ ಸ್ವಲ್ಪನೂ ಕೂಡ ಚಳಿ ಆಗ್ತಾ ಇಲ್ಲ. ಚಳಿ ಅನ್ನೋದೇ ಇಲ್ಲ ಅಸಲು. ತಿರುಪತಿಲಿ ಈ ಮಾತ್ರ ಇದ್ದಿದ್ರು ಫುಲ್ ಗಡಗಡ ಅಂತ ನಡಕ್ತಾ ಇದ್ವಿ. ನಮಗೆ ತಿರುಪತಿ ಅನುಭವನೇ ಜಾಸ್ತಿ. ಎಸ್, ಎಲ್ಲೋದ್ರೂ ತಿರುಪತಿಗೆ ರಿಲೇಟ್ ಮಾಡ್ಕೊಳ್ತೀನಿ ಜಾಸ್ತಿ. ಅಲ್ಲಿ ದೇವ್ರು ಯಾವಾಗ ಕರ್ಸ್ಕೊಳ್ತಾರೆ. ಸೊ ಇದು ನನ್ನ ವೆಕೇಶನ್ ಎಷ್ಟನೇ ದಿನ ಅಂದರೆ ನಿಮಿಷ ಹೇಳ್ತೀನಿ. ಯಾವ್ದು ಕೊಟ್ಟಿದ್ದು ವೆಕೇಶನ್ನು? ಭಾನುವಾರ. ಇವತ್ತು ಯಾವ ವಾರ? ಇವತ್ತು 9 ದಿನ. ಹಾಂ, ನನಗೆ ಆ್ಯಕ್ಚುಲಿ 8ನೇ ತಾರೀಕು ಕೊಟ್ಟಿದ್ದು. ಇವತ್ತು 12ನೇ ತಾರೀಕು. ನೀವೇ ಲೆಕ್ಕ ಹಾಕೊಳ್ಳಿ. ವೆಕೇಶನ್ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನನ್ನ ವೆಕೇಶನ್ಗೆ ಟ್ರಿಪ್ ಬಂದಿದ್ದೀನಿ ನಮ್ಮ ಅಕ್ಕ ಇಲ್ಲದೆ. ಸೋ ಬ್ಯಾಡ್. ನಾನು ಅಂದ್ಕೊಳ್ತಾ ಇದ್ದೆ ಮೂವಿಲೆಲ್ಲ ವೆಕೇಶನ್ಗೆ ಟ್ರಿಪ್ ಹೋಗ್ತಾ ಇದ್ವಿ, ವೆಕೇಶನ್ ಅಂತ. ನಮ್ಮ ಜೀವನದಲ್ಲೆಲ್ಲ ವೆಕೇಶನ್ ಎಲ್ಲಿ ಬರುತ್ತೆ ಹೇಳು ಅಂದ್ಕೊಂಡಿದ್ದೆ. ಬಟ್ ಫೈನಲಿ ನನಗೂ ವೆಕೇಶನ್ ಸಿಕ್ತು. ಆ ವೆಕೇಶನಲ್ಲಿ ಪೇಂಟ್ ಮಾಡಿದ್ದೆ ಹೋದ್ಸಲಿ ಮನೆ ಪೇಂಟು. ಈ ಸಲ ಯಾಣ ನೋಡ್ತಾ ಇದ್ದೀನಿ. ಯಾಣ ನೋಡಿದೆ ಆಲ್ರೆಡಿ. ಇನ್ನು ನೆಕ್ಸ್ಟ್ ನಾವೆಲ್ಲರಿಗೂ ಹೋಗ್ತೀವಿ ಅಂತ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾವೆಲ್ಲಿ ನೋಡ್ತೀವಿ ಅಂತಲ್ಲ, ದೇವರು ಇನ್ನೂ ಎಲ್ಲೆಲ್ಲಿಗೆ ನಮ್ಮನ್ನು ತೋರಿಸ್ತಾನೆ, ಯಾವ್ಯಾವ ಕ್ಷೇತ್ರ ದರ್ಶನ ಆಗುತ್ತೆ ಅಂತ ಕಾಯ್ದು ನೋಡೋಣ. ಎಸ್